ಜೈ ಕಿಸಾನ್ ಅವಾಗ ಯಾಕೆ ನಿಮ್ಗೇನು ಸಮಸ್ಯೆ ಮಾಡಿದ್ರು? ಸಮಸ್ಯೆ ಅನ್ನೋದು ಯಾವ 5,000 6,000 ಬಾಡಿಗೆ ಕೊಡ್ಸಿದ್ರು ತಗೋತೀನಿ ನಮ್ಮ ಒಳಗಡೆ ತೊಗೊಂಬಂದ್ರಿ ಅವಾಗ ಫಸ್ಟ್ ಒಂದು 2 ತಿಂಗಳೂ ಆಗಿಲ್ಲ ರೀ. ಒಂದು ಅಂಗಡಿಗೆ 16,000 18,000 ಮತ್ತು 20,000 APC ಹತ್ರಾಗಿದ್ದು ಆ ಟೈಪ್ ಬರೀ 1 ತಿಂಗಳು ಸುಧಾ ಮಾಡಿಲ್ರಿ. ಒಂದು ಅಂಗಡಿಯಾಗ ಪೈಲ ಕಂಡೀಷನ್ ಆಗಿದ್ರಿ. ಒಂದು ಜೈ ಕಿಸಾನ್ ದಲ್ಲಾಳ್ರಿ, ಒಂದು APMC ಯಾರು ಅಂಗಡಿ ತೊಗೊಂಡ್ರ ಅವ್ರು ಇಬ್ಬರು ಬೇಕಂತ. ಆಮೇಲೆ ಅವ್ರು ಏನು ಮಾಡಿದ್ರಿ, ಒಂದು ಅಂಗಡಿಯಾಗ 4 ಮಂದಿ ಒಂದು ಅಂಗಡಿದಾಗ 1 ಲಕ್ಷ ಹೊರಗೆ ತೊಗೊಂಡ್ರಿ. ಅವ್ರು ಹೇಳ್ದಾಗ ಫೈನಲ್ ಆಗ್ತದೆ. ಸಾಹೇಬ್ ಹಂಗೆ ಮಾತಾಡ್ತಾರೆ. ಅವ್ರು ಹೇಳಿ ಆಮೇಲೆ ನೀವು ಹೇಳ್ತೀರಿ. ಬಟ್ ಇದು ವರ್ತನೆ ಸರಿ ನೋಡಿ ಸತೀಶ್ ಹೇಳ್ತೀನಿ, ಇದು ಮಾಡಕ್ ಹೋಗ್ಬಾರ್ದು. ಅರ್ಥ ಆಯ್ತು? ಅವ್ರು ಹೇಳಿ ಮಾತಾಡ್ಲೇಬೇಕು ಅವರು. ನೋಡ್ರಿ, ನಾ ಏನು ಪ್ರಾಕ್ಟಿಕಲ್ ಐತೆ ಅಂತ ಹೇಳ್ತೇನೆ ಸರ್. 19 ಏನಾಗ್ತದೆ ಸರ್, ಅವಾಗ ಸುದ್ದ ರಿಸಲ್ಟ್ಸ್ ಕಂಡೀಷನ್ ಆಗಿದ್ರಿ. ಅವಾಗ ಏನು ಹೇಳ್ತಂದ್ರೆ ತಿಂಗಳ 5,000 ರೂಪಾಯಿ ಬಾಡಿಗೆ ತಗೋತೀವಿ. ಅವಾಗ ಯಾರ ಇದ್ರೆ ಅವು ಅವ್ರ ಹೆಸರು ಹೇಳ್ತೇನೆ ಸರ್. ಕಮಿಷನರ್ ಸಾಹೇಬ್ರ ಈ ಊರು ಇದ್ರಿ ಅವಾಗ, ಬರ್ಮನಿ ಸಾಹೇಬ ಗುರುಪ್ರಸಾದ್ ರೀ, ಫಸ್ಟ್ ಗುರುಪ್ರಸಾದ್ ರೀ. ಆಮೇಲೆ ಆವಾಗ ಅನಂತ್ ಪಾಟೀಲ್ ಅಂತ ಹೆಸರು ಚೇರ್ಮನ್ ಇದ್ರಿ. ಆಮೇಲೆ ಮತ್ತಿಕೋ ಬಾಡಿ ಮೆಂಬರ್, ಇವ್ರು ಎಲ್ಲರೂ ಕೂಡ ನಮ್ಮ ಬಾಡಿ ಮೆಂಬರ್ ತೊಗೊಂಡ್ ಕೇಸ್ ಇಲ್ಲದೆ ಒಂದು ಠರಾವ್ ಪಾಸ್ ಮಾಡಿದ್ರಿ. ನಮ್ಮ 11 ಮಂದಿದ ಅವ್ರು 11 ಮಂದಿ ಬಾಡಿದ ಎಲ್ಲ ಠರಾವ್ ಪಾಸ್ ಆಗಿದ್ರಿ. ಹಿಂಗೆ ಆಗ್ತಿದಂತೆ ಸರ್. ಆ ಪ್ರಕಾರ ಏನೂ ಆಗಿಲ್ಲ ಸರ್. ಬರೀ ಇದು ಅಂಗಡಿ ಮಾರ್ಕೆಟ್ ಏನು ಈಗ ಚಾಲು ಐತಲ್ಲ, ಅವಾಗಿಂದ ಬರೀ ಅಡುಗೆ ತಿನ್ನೋ ಸಂಬಂಧ ಇವಾಗ ಅಂಗಡಿ 2-3 ಬೇರೆ ಬೇರೆ ಹೆಸರಲ್ಲಿ ತೊಗೊಂಡ ಅಥವಾ ಸಂಬಂಧ ಇದು ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಮೇಜರ್ ಇದೈತೆ ಸರ್. ಈಗ ನೋಡ್ರಿ, ನಾವೀಗ ಜೈ ಕಿಸಾನ್ ಆ ಕಡೆ ಮಾಡತ್ತೀವಿ. APMC ಎಲ್ಲ ಅಂಗಡಿ ಎಲ್ಲ ಐತೆ, ಎಲ್ಲ ಚಲೋ ಐತೆ, ಎಲ್ಲ ರೋಡ್ ಐತೆ, ಎಲ್ಲ ಫೆಸಿಲಿಟಿ. ಇಲ್ಲೇ ರೈತ ಮತ್ತು ಇಲ್ಲೇ ಗಿರಾಕ್ ಯಾಕೆ ಬರಕ್ಕೆ ಆಗಿಲ್ಲ? ಪ್ರಾಕ್ಟಿಕಲ್ ಹೇಳ್ತೇನೆ ಸರ್. ನಾವು ಅವ್ರದಿನ ನುಕ್ಸಾನ್ ಮಾಡೋದು ನಮ್ದು ಇದು ಆಗ್ಬೇಕು ಹಂಗಿಲ್ಲ. ಪ್ರಾಕ್ಟಿಕಲ್ ಹೇಳ್ತೇನೆ ಸರ್. ಇಲ್ಲೇ ನೋಡ್ರಿ, ಈಗ ಅಲ್ಲೇ ಮುದ್ದಾಗ ನಾವು ಮಾಡತ್ತೀವಿ, ರಸ್ತೆ ಮೇಲೆ ಮಾಡತ್ತೀವಿ. ರೈತ ಅಲ್ಲೇ ಬರತ್ತ, ಗಿರಾಕ್ ಅಲ್ಲೇ ಯಾಕೆ ಬರತ್ತ, ಇಲ್ಲೇ ಯಾಕೆ ಬರಾಕ್ತಾರಿಲ್ಲ? ಇದರಾಗ ವಿಚಾರ ಮಾಡಿ ಸರ್. ನಮ್ದು ಈಗ ಸಂಡೇ ಮಾರ್ಕೆಟ್ APMC ಹಿಂದಿನ ಆಫೀಸ್ ಹಿಂದಿನ ಬಾಜು 200 ಮಂದಿ ನಾವೇನು ಅದೇನ ಸರ್. ರೋಡ್ ಮೇಲೆ ಎಲ್ಲರ ಸಣ್ಣ ಸಣ್ಣ ಕಟ್ಟಿ ಮೇಲೆ ಎಲ್ಲ ದಂಧೆ ಮಾಡತ್ತೀವಿ. ಅಲ್ಲೇ ರೈತ ಬರತ್ತ, ಅಲ್ಲೇ ಗಿರಾಕ್ ಬರತ್ತ. ಇದು ಯಾಕೆ ಹೊಟ್ಟೆ ಕಿಕ್ ಮಾಡತ್ತಾರೆ? ನಾವು ಅದೇ ಹೇಳ್ತೇವೆ. ಫಸ್ಟ್ ನಾವು ಇಲ್ಲೇ ಜಾಗ ಬಿಡೋದು, ಅವಾಗ ಜಾಗ ಏನಂತ ಆಮೇಲೆ ನಾವು ಬಿಲ್ಡಿಂಗ್ ಕಟ್ಟಿದ್ರಿ. ಗೌರ್ಮೆಂಟ್ ಬಂದು ಎಲ್ಲಾರ್ದು 10,000 20,000 2,800 ರೊಕ್ಕ ಕಟ್ಟೇಸ ಮಾರ್ಕೆಟ್ ಮಾಡಿದ್ವಿ. ಆಫೀಸಲ್ಲಿ ಎಲ್ಲ ಇದು ಕಾಯ್ದೆಯಲ್ಲಿ ಆಗಿದ್ದು. ಅದನ್ನು ಇಲ್ಲಿಗಲ್ಲಿ ಅಂತ ಅದನ್ನು ಸರ್ ನಮ್ದು ಎಲ್ಲಾರ್ದು ಒಂದು ಜಾಗ ವ್ಯವಸ್ಥೆ ಮಾಡಿ ಒಂದು ಜೊತೆ ಇದು ಸುಮ್ಮನೆ ಹೇಳೋದೇ ಬ್ಯಾಡ್ರಿ. ಇಲ್ಲಿ ಆಯ್ತಾ ಅಲ್ಲೇ ಐತಾ ಅಲ್ಲೇ ಐತ ಅಂತ ಅದು ಆಗಂಗಿಲ್ಲ ಸರ್. ಯಾಕಂದ್ರೆ ಈಗ ರೈತ ಎಲ್ಲಾರ್ದು ಪರಿಚಯ, ಅವ್ರ ಅಂಗಡಿಗೆ ಹೋಗ್ತಾರೆ, ಅವ್ರ ಗಿರಾಕ ಅವ್ರ ಕಡೆ ಹೋಗ್ತಾರೆ ಸರ್. ಇವ್ರ ಬರೀ 2-3 ಅಂಗಡಿ ತಗೊಂಡಾರ. ಅವಾಗ 1 ಲಕ್ಷ ರೂಪಾಯಿ ಬಾಡಿಗೆ ತಿಂದಾರ. ಈಗ ಬಾಡಿಗೆ ತಿನ್ನೋದು ಬೇಕಂತ ಎಲ್ಲ ಬೇರೆ ಏನಿಲ್ಲ. ಹಂಗ ರೈತ ಯಾಕೆ ಬರ್ತಿದ್ರು ನಮ್ಮ ಕಡೆ? ಈಗ ಸಂಡೇ ಮಾರ್ಕೆಟ್ ಒಳಗೆ ಜಾಗ ಏನಿಲ್ಲ, ರೋಡ್ ಅದ, ಗಾಡಿ ಹೋಗಂಗಿಲ್ಲ. ಒಂದು 10 ಗಾಡಿ ಕೈ ಗಾಡಿಗೂ ಸುದ್ದ ಹೋಗಂಗಿಲ್ಲ ಸರ್. ಆದ್ರೂ ರೈತ ಅಲ್ಲೇ ಬರತ್ತಾರೆ, ಗಿರಾಕೂ ಅಲ್ಲೇ ಬರತ್ತಾರೆ.